ನನ್ನ ಗಂಡ ತುಂಬ ಒಳ್ಳೆಯವರು. ದಯವಿಟ್ಟು ನನ್ನ ನಂಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳಬೇಡ ಕಣವ್ವ. ನಿಮ್ಮ ಅಣ್ಣ ಅತ್ತಿಗೆಗೆ ನೋವಾಗ್ತದೆ ಅಂತ ಇಂಥ ನನ್ನ ಮಕ್ಕಳು ಮಾಡೋ ಕೆಲಸನ ಮುಚ್ಚಿಟ್ರೆ ಪಾಪ ಕಣವ್ವ, ನಮಗೆ ಪಾಪ. ಅಯ್ಯೋ ಮಾವ, ಏನಿದೆಲ್ಲ? ಅಣ್ಣ ಅದಕ್ಕೆ ನಾನು ಯಾವತ್ತಾರು ಸುಳ್ಳು ಹೇಳ್ತೀನಾ? ಇನ್ನೂ ಹೇಳಬೇಕಂದ್ರೆ ನನ್ನ ಗಂಡನು ನಾನು ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂದರೆ, ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ನಾವಿಬ್ಬರು ಫುಲ್ಲು ಈ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀವಿ. ಖುಷಿ ಖುಷಿಯಾಗೆ ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರಿಗೂ ಕಾಲು ಎಳ್ಕೊಂಡು ಹಾಗೆ ಇರ್ತೀವಣ್ಣ. ಹಾಗೆ ಹಿಂಗೇನೋ ಮಾತಾಡ್ಬೇಕಾರೆ ಏನೋ ಮಿಸ್ ಆಗಿ ಹಿಂಗೆ ಆಗಿರೋದಷ್ಟೇ. ಅಷ್ಟಂದಿದ ಮಾತ್ರಕ್ಕೆ ಹೀಗೆಲ್ಲ ಬಣ್ಣ ಕಟ್ಬಾರ್ದು. ನಾನು ಹೇಳೋದನ್ನ ದಯವಿಟ್ಟು ನಂಬಿ ಪ್ಲೀಸ್. ದಿಟ ಹೇಳವ, ಅಷ್ಟೇನಾ? ತಿಟ್ಟುವಾಗ್ಲೂ ನೋಡ್ದಿಲ್ವಾ? ನೀನು ಸೀನ ಸಂದಾಗ ಹೇಳ್ತಿರತ್ತಾನೆ. ಹ್ಞೂ ಅಣ್ಣ, ನಿಜವಾಗ್ಲೂ ನನಗೇನೂ ಆಗಿಲ್ಲ. ನಾವಿಬ್ರು ಹೀಗೆ ಚೆನ್ನಾಗೇ ಇದ್ದೀವಿ. ಅಯ್ಯೋ ಮಕ್ಕಳವ್ವ, ವಿಷಯ ಗೊತ್ತಾಗ್ದೆ ನಾನು ದುಡುಕಿ ಏನೇನೆಲ್ಲ ಮಾಡ್ಬಿಟ್ಟೆ. ಸೇನಾ ತೆಪ್ಪಾಗೋಯ್ತಲ್ಲ, ನನ್ಗೆ ಸಂಸ್ಬಿಡ್ಕಲ್ಲ. ನನ್ನ ತಂಗಿಗೆ ಯಾರೋ ಹೊಡೆದ್ಬಿಟ್ರು ಅಂತ ಕೇಳಿದ ತಕ್ಷಣ ನಂಗೆ ಕೋಪ ನೆತ್ತಿಗೇರ್ಬಿಡ್ತು. ನಂಗೆ ಏನು ಮಾಡ್ತೀನಿ ನಂಗೆ ಗೊತ್ತಾಯ್ಕಲಕ್ಕಲ್ಲ. ನನ್ ಕ್ಷಮಿಸ್ಬಿಡ್ಲ, ಗೊತ್ತಾಗ್ದಂಗೆ ಮಾಡ್ಬಿಟ್ಟೆ. ಸರಿ ಸರ್, ಇವಾಗ ಎಲ್ಲ ವಿಷಯನೂ ಗೊತ್ತಾಯ್ತಲ್ಲ, ದಯವಿಟ್ಟು ನನ್ನ ಗಂಡನ ಬಿಡುಗಡೆ ಮಾಡಿ ಸರ್. ಇಲ್ಲಮ್ಮ, ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮಾವ ಮಾದಪ್ಪಣ್ಣ, ಅವರೇ ವಾಪಸ್ ತಗೋಬೇಕು. ಮಾವ, ಆ ಬ್ರಹ್ಮ ಬಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ. ಹಾಗಿದ್ರೆ ನಂದು ಒಂದು ಕಂಪ್ಲೇಂಟ್ ತಗೊಳ್ಳಿ ಸರ್. ಏನಮ್ಮ ಅದು? ನನ್ನ ಗಂಡನ ಮೇಲೆ ಆರೋಪ ಹೊರಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋ ನನ್ನ ಮಾವನ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ. ಬರ್ಕೊಳ್ಳಿ ಸರ್. ಯಾರು ಫೋನ್ ಮಾಡ್ತಾ ಇದ್ದಾರೆ? ಹಲೋ ಸರ್ ನಮಸ್ತೆ. ನಿಮ್ಮ ಅಡ್ರೆಸ್ಸಿಗೆ ಒಂದು ಪಾರ್ಸಲ್ ಬರೋದಿತ್ತು, ಆದರೆ ಕಸ್ಟಮ್ಸ್ನವರು ಹಿಡಿದಿದ್ದಾರೆ. ನೀವು ಇಮಿಡಿಯೇಟಾಗಿ ಬಂದು ಅಮೌಂಟ್ ಕೊಟ್ಟು ಬಿಡಿಸ್ಕೊಂಡ್ರೆ ಸಿಗುತ್ತೆ, ಇಲ್ಲಾಂದರೆ ಹೋಗ್ಬಿಡುತ್ತೆ. ಹೌದಾ? ನಮ್ದು ಯಾವುದು ಪಾರ್ಸಲ್ ಇರಲಿಲ್ವಲ್ಲ? ಆಸ್ತಿಕೊಪ್ಪು ಅಡ್ರೆಸ್ ಅಲ್ವಾ ಸರ್? ಹೌದು, ನಮ್ಮನೆ ನಿಮ್ಗೆ ಹೆಂಗೆ ಗೊತ್ತು? ಪಾರ್ಸಲ್ ಡೀಟೇಲ್ಸಲ್ಲಿ ಇರುತ್ತಲ್ಲ ಸರ್. ನೋಡಿ ಸರ್, ನಾಳೆವರೆಗೂ ಟೈಮ್ ಇದೆ, ಬೇಗ ಬಂದು ಬಿಡಿಸ್ಕೊಂಡು ಹೋಗಿ, ಇಲ್ಲಾಂದರೆ ನಿಮ್ಮ ಪಾರ್ಸಲ್ ಮಿಸ್ ಆಗುತ್ತಷ್ಟೇ. ಆ ಪಾರ್ಸಲಲ್ಲಿ ಏನಿದೆ? ನಿಮಗೆ ಬಂದಿರೋ ಪಾರ್ಸಲ್ ಸರ್, ಏನು ಬೇಕಾದರೂ ಇರ್ಬೋದು. ಪ್ಯಾಕೇಜ್ ನೋಡಿದ್ರೆ ತುಂಬ ಕಾಸ್ಟ್ಲಿ ಐಟಮ್ಸ್ ಇದೆ ಅನ್ಸುತ್ತೆ. ಯಾರೋ ಪಾಪ ಗಿಫ್ಟ್ ಕಳಿಸಿದ್ದಾರೆ, ಏನೋ ಗೊತ್ತಿಲ್ಲ ಸರ್. ನೀವು ಕೊಡಬೇಕಾಗಿರೋದು ಕಸ್ಟಮ್ಸ್ ಅಮೌಂಟ್ ಅಷ್ಟೇ, ಪೂರ್ತಿ ಅಮೌಂಟ್ ಏನಲ್ಲ ಸರ್. ಗೊತ್ತಾಯ್ತು. ಸರಿ, ನಾವು ಅದನ್ನು ಬಂದು ಬಿಡಿಸ್ಕೊತೀವಿ, ಆಯಿತಾ? ಓಕೆ ಸರ್. ರಾಣಿ 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 ಏನ್ದೋರೆ? ನಾನಿವಾಗ ಬುದ್ಧಿವಂತ ಆಗಿದ್ದೀನಿ ಗೊತ್ತಾ? ಅಮ್ಮ ಹೇಳ್ತಾ ಇದ್ರು ಮನು ಇವಾಗ ಬುದ್ಧಿವಂತ ಆಗಿದ್ದಾನೆ ಅಂತ. ಅದು ಇವಾಗ ನಿಜ, ನನಗೆ ಎಲ್ಲನೂ ಗೊತ್ತಾಗುತ್ತೆ. ಇವಾಗ ಏನು ಗೊತ್ತಾಗೈತೆ ಅಂತ ಇಷ್ಟು ಖುಷಿ ನಂದೋರೆಗೆ? ನನಗೆ ಒಂದು ಸ್ವಲ್ಪ ದುಡ್ಡು ಬೇಕು. ಫೋನ್ ಬಂದಿತ್ತು, ಯಾವುದೋ ಪಾರ್ಸಲ್ ಬಂದಿದೆಯಂತೆ, ಅದಕ್ಕೆ ದುಡ್ಡು ಕೊಟ್ಟು ಇಸ್ಕೋಬೇಕಂತೆ. ದುಡ್ಡು ಕೊಟ್ಟರೆ ಇವತ್ತೇ ಸಿಗುತ್ತಂತೆ, ಇಲ್ಲ ಅಂದರೆ ಹೋಗ್ಬಿಡುತ್ತಂತೆ. ಯಾರೋ ದೊಡ್ಡದಾಗಿ ಗಿಫ್ಟ್ ಕೊಟ್ಟಿರಬೇಕು. ಬಾ, ನಾವು ಹೋಗಿ ಇಸ್ಕೊಂಬರೋಣ ಬಾ. ಅಯ್ಯೋ ಮಕ್ಕಳವ್ವ, ಈ ಗತಿ ಈ ಊರಿಗೂ ಬಂದ್ಬಿಡ್ತಾ?
ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ಏನಾಯಿತು? ಅಯ್ಯೋ ದೊರೆ, ಆ ಮಾತನ್ನೆಲ್ಲ ನಂಬಾರ್ದು, ಅವ್ರು ನಂಬಾರ್ದು. ಅವರೆಲ್ಲ ನಮಗೆ ಮೋಸ ಮಾಡ್ತಿರ್ತಾರೆ, ಮೋಸ. ಅದೆಲ್ಲಿಂದನೋ ವಸ್ತು ಬಂದೈತೆ, ಅದಕ್ಕೆ ಪೂರ್ತಿ ದುಡ್ಡು ಕೊಡಬೇಡಿ, ಅದೆಂಥದ್ದು ಟ್ಯಾಕ್ಸೋ ಪಾಕ್ಸೋ ಅಂತ ಹೇಳಿ ನಮ್ಮಿಂದ ಪೂರ್ತಿ ದುಡ್ಡು ತಗೊಬಿಡ್ತಾರೆ. ಆಮ್ಯಾಗ ನಮಗೆ ಗೊತ್ತಾಯ್ತದೆ ಅವ್ರು ನಮ್ಮ ಕೈಗೆ ಚೊಂಬ್ ಕೊಟ್ಟವ್ರೆ, ನಮಗೆ ಮೋಸ ಮಾಡೋರೆ ಅಂತವ. ಓ, ಹಾಗಿದ್ರೆ ನಾವು ಇವಾಗ ಮೋಸ ಹೋಗ್ಬಿಡ್ತಾ ಇದ್ವಲ್ಲ. ಇನ್ನು ಮುಂದೆ ಈ ಥರ ಆಗದೆ ಇರೋ ಥರ ನೋಡ್ಕೋತೀನಿ. ನಾನು ನಿಜವಾದ ಬುದ್ಧಿವಂತ ಆಗ್ತೀನಿ, ಸರಿನಾ? ಗುಂಡು ಏನಿದು? ಗುಂಡು, ಯಾಕವ ಹಿಂಗೆ ಮಾಡ್ಯಾ? ನಾನು ಸರಿಯಾದ ಕೆಲಸನೇ ಮಾಡ್ತಾ ಇದ್ದೀನಿ ಅಣ್ಣ. ತಾಯಿ, ನೀನು ಏನು ಮಾಡ್ತಾ ಇದ್ದೀಯ ಅಂತ ನಿನಗೆ ಅರಿವಾದರೂ ಇದೆಯಾ? ಇರೋದಕ್ಕೆ ಮಾವ ಈ ನಿರ್ಧಾರ ತಗೊಂಡ್ರದು. ನೀವು ಮಾತ್ರ ನನ್ನ ಗಂಡನ ವಿರುದ್ಧ ಸುಳ್ಳು ಆರೋಪ ಹೊರಿಸಿ ಕಂಪ್ಲೇಂಟ್ ಕೊಡ್ಬೋದು, ಆದರೆ ನಾನು ನನ್ನ ಗಂಡನ ವಿರುದ್ಧ ಆಗಿರೋ ಅನ್ಯಾಯಕ್ಕೆ ಅವ್ರ ಪರ ನಿಂತು ಕಂಪ್ಲೇಂಟ್ ಕೊಡಬಾರ್ದ ಮಾವ? ಇದು ಯಾವ ನ್ಯಾಯ ಹೇಳಿ? ಗುಂಡು, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು ಕಣವ. ಏನವ ನೀನು? ದೊಡ್ಡವರು ನನ್ನ ಗಂಡನ ಜೈಲಿಗೆ ಹಾಕಿಸ್ಬೋದು, ಆದರೆ ನಾನು ನ್ಯಾಯ ಕೇಳೋದು ತಪ್ಪ? ಹೇಳೋಣ. ಅಯ್ಯೋ ಅಂಕಲ್, ಕಡ್ಡಿನ ಗುಡ್ಡ ಮಾಡ್ತಿದ್ದೀವಿ ಅನ್ನಿಸ್ತಿದೆ. ಪ್ಲೀಸ್ ಅಂಕಲ್, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಹೀಗೆ ನನ್ನ ಮಗನ ಬಿಡಿಸ್ತಿರೋ ಇಲ್ವೋ? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಸರ್, ಇವಾಗ ನಮ್ಮ ಮಾವ ಕೊಟ್ಟಿರೋ ಕಂಪ್ಲೇಂಟ್ನ ಹರಿದು ಹಾಕಿ, ಇಲ್ಲ ಅಂತಂದರೆ ನಾನು ಕೊಡೋ ಕಂಪ್ಲೇಂಟ್ನ ತಗೊಳ್ಳಿ. ನಿರ್ಧಾರ ನಿಮ್ಮದು. ಮಾದಪ್ಪಣ, ನಮ್ಮ ಗುಂಡುನೇ ಹೇಳ್ತಾವಳಲ್ಲ ಏನೂ ಆಗಿಲ್ಲ ಅಂತ. ಸೀನಾನು ಗುಂಡುನುವೆ ಸಂದಾಗೆ ಅವ್ರಂತಲ್ಲ. ತಮಾಸೆಗಾಗಿದ್ನ ಅಮಾಸೆ ಮಾಡೋದು ಬೇಡ. ಈಗಾಗಲೇ ನಾನು ಮಾಡಿವ್ನಿ. ನಿಮ್ಮನೆ ಮರುವಾದೇನೋ ಸುಮ್ಕೆ ಬೀದಿ ಪಾಲಾಯ್ತದೆ. ಬೇಡ ಬೇಡ ಮಾದಪ್ಪಣ. ಮಾದಪ್ಪಣ್ಣ, ಒಂದು ಅವಕಾಶ ಕೊಡಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನೇ ಬಿಡೋದು ಎಷ್ಟು ಸರಿ ಹೇಳಿ? ಬೇಡ ಅಂಕಲ್, ಬೇಡ. ನೀವು ತುಂಬ ಯೋಚನೆ ಮಾಡಬೇಡಿ. ಅದೇನೇ ಇದ್ರೂ ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಈಗ ಮೊದಲು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂಕಲ್.